ಹಲೋ ಮುಂಬೈ ಓಡ ಮನೆಗೆ ಓಡೋ. ನೀವು ಮೋಸ ಮಾಡಿದಿರಲ್ಲಿ. ನಾವೇನ್ ಮೋಸ ಮಾಡಿದೀವಿ? ಕೃಣಾಲ್ ಪಾಂಡ್ಯನ ಭುವಿನ ಬಾಲರ್ ಅಂತ ತಾನೇ ಹಾಕೊಂಡಿರೋದ್ ನೀವು. ನಮ್ ಕಡೆ ಹಂಗೆ ಟೈಮ್ ಬಂದಾಗ ಎಲ್ಲಾರು ಆಡ್ತಾರೆ, ಮತ್ ರಮಾರೇಶ್ ಆಡ್ತಾನೆ ಇಲ್ಲ. ಮೂಲೆ ಜಿತೇಶ್ ಶರ್ಮಾ ವಾಪಸ್ ಫಾರ್ಮ್ ಬತ್ತವನೇ, ಬ್ಲಾಕ್ ಡ್ರ್ಯಾಗನ್ ಬರ್ತಾ ಇಲ್ಲ. ಅವನೇನ ನಾವು ಔಟ್ ಮಾಡಿಲ್ಲ ಅಂದ್ರೆ ಈ ಮ್ಯಾಚ್ ನಿಮ್ಗೆ ಲಾಲಿಪಾಪ್ ಇಕ್ಸಿರೋನು. ನಿಮ್ಗೆಲ್ಲ ನಂಗೆ ಉರ್ಸಕ್ ಇಷ್ಟನೂ ಇಲ್ಲ. ಅದೆಲ್ಲಿ ಚೆನ್ನೈ ಕುಟ್ಟಿ ಎಲ್ಲೋಯ್ತು? ಚೆನ್ನೈ ಕುಟ್ಟಿ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ತೇಡಿ ಪುಡಿಚೆ ಹೋಟೆಲ್. ಹಲೋ CSK ವಿಸಿಲ್ ಪೊಡು, ತಿಕ್ಕ ಮುಚ್ಕೊಂಡ್ ಮನೆಗ್ ಓಡು. ನೆನೆ ನಾವು ಗೆದ್ದಿದ್ದೇವೋ ಸೋತಿಲ್ಲ. ಗೆದ್ರೆ ಎಲ್ಲ ಸರಿ ಬರ್ತೋಗ್ಬಿಟ್ಟಿದ್ದೆ. ಹೌದು ನೆನೆ ಏನಾಯ್ತು ನಿಮ್ ಮ್ಯಾಚ್? ಏಕೆ ನೋಡಿಲ್ವಾ? ಇಲ್ಲ ನಮ್ ಗೆದ್ದಿದ್ ಖುಷಿಲಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ಅಷ್ಟೇ ಬಿಡು, ವೇಸ್ಟ್ ನಿನ್ ಜೀವನ ವೇಸ್ಟ್. ಯಾಕೆ ಅಷ್ಟೇ ನೆನ್ನೆ ಮ್ಯಾಚ್ ನೀನ್ ನೋಡಿಲ್ಲ ಅಂದ್ರೆ ಅಷ್ಟೇ ನೀನು ವೇಸ್ಟ್ ಇಲ್ಲ ನಿನ್ ಜೀವನ. ಅಂತದ್ ಏನಾಯ್ತು ನೆನ್ನೆ ಮ್ಯಾಚ್ ಅಲ್ಲಿ? ಎಂತ ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಮ್ಯಾಚ್ ಗೊತ್ತಾ? ಕ್ರೈಮ್ ಥ್ರಿಲ್ಲರ್ ಒಂದ್ಸರಿ ರೀಕ್ಯಾಪ್ ಕೊಡು. ಅಯ್ಯೋ ಏನ್ ಕೇಳ್ತೀಯ, ವಿರಾಟ್ ಕೊಹ್ಲಿ ಡಕೌಟ್ ಆಗ್ಬಿಡ್ತಾನೆ, ಪಟ್ಟಿದಾರು ಪನ್ ಕಂಪ್ಲೀಟ್ ಆಗುತ್ತೆ, ಕೊನೆಗೂ RCB ಫ್ಯಾನ್ಸ್ ಬೀಜ ಬೈಕ್ ಬರ್ಸ್ಬಿಟ್ಟು ಮ್ಯಾಚ್ ನ ಗೆದ್ಬಿಡ್ತಾರೆ. ಹಲೋ ಕೃಣಾಲ್ ಪಾಂಡ್ಯ ಆಡಿಲ್ಲ ಅಂದಿದೆ, ಭುವನೇಶ್ವರ್ ಕುಮಾರ್ ಲಾಸ್ಟ್ ಅಲ್ಲಿ 6 ಹೊಡೆದಿಲ್ಲ ಅಂದಿದೆ, ನಾವೇ ಕನಲ್ಲ ಗೆಲ್ತಾ ಇದ್ದಿದ್ದು. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ ಮರಿ? ಸೀದಾ ಮನೆಗ್ ನಡಿ. ಮತ್ ಇನ್ನೊಂದು ಒಂದ್ ಸ್ವಲ್ಪ ದಿವಸ ಮಲ್ಕಣಕ್ ಹೋಗ್ಬಿಡ್ರಿ, ಯಾಕಂದ್ರೆ ಕೃಣಾಲ್ ಪಾಂಡ್ಯ ಕನ್ಸಲ್ ಬಂದು ಅನ್ಸ್ಬಿಡ್ತಾನೆ. ಮರಿ ನೆನೆ ನಾವು ಗೆದ್ದಿದ್ದೀರಿ. ಪಾಪು ನೆನೆ ನೀವು ಬರೀ ಗೆದ್ದಿದ್ದೀರಾ, ಆದ್ರೆ ನಾವು ಒಂದ್ ರೇಂಜ್ ಅಲ್ಲಿ ಗೆದ್ದಿದೀವಿ. ನೋಡ್ದಲ್ಲ ಕೃಣಾಲ್ ಪಾಂಡ್ಯ ಹೆಂಗಾಡ್ದ ಅಂತ. ನಿಮ್ಮಂತ ಏಟರ್ಸ್ ನನ್ ಮಕ್ಳಿಗೆಲ್ಲ ಬೀಜ ಬೈಕ್ ಬರ್ಸುದ್ನಲ್ಲ, ಸಾಮಾನು ಏನ್ ಅದನ್ನು ಬರ್ಸ್ಬೇಕಾಗಿತ್ತ? ಇದಕ್ಕೆ ಈ ರೇಂಜ್ ಉರ್ಕೊಂಡಿದಿರಲ್ಲೋ. ಇನ್ ಭುವನೇಶ್ವರ್ ಕುಮಾರ್ ಲಾಸ್ಟ್ ಅಲ್ಲಿ 6 ಹೊಡೆದಿದ್ ನೋಡಿ ಮನೆಗೆ ಬೆಂಕಿನೇ ಅಂಟ್ಕೊಂಡ್ಬಿಟ್ಟೈತ ಏನೋ. ಅಷ್ಟೊಂದ್ ಸೀನ್ ಇಲ್ಲಮ್ಮ. ಮತ್ತೆ ನಿನ್ ರೂಮ್ಗ್ ಮಾತ್ರ ಅಂಟ್ಕೊಂಡ್ಬಿಟ್ಟೈತಾ? ಸರಿ ಹೋಗ್ಲಿ, ನಿಮ್ ಮನೆ ಅಡ್ರೆಸ್ ಹೇಳಪ್ಪ ಸ್ವಲ್ಪ. ಏನಕ್ಕೆ? ಫೈರ್ ಇಂಜಿನ್ ಕಳಿಸ್ತೀನಿ ಕಣ್ರೋ. ನಾವ್ ಟಾಪ್ ಪ್ಲೇಸ್ ಹೋಗಿರೋದ್ ನೋಡಿ, ನಿಮಗ್ ಬೆಂಕಿ ಅದ್ ಎಲ್ಲೆಲ್ಲ ಅಂಟ್ಕೊಂಡೋಯ್ತೋ ಏನೋ. ಸಕ್ಕತ್ ಕಣ್ರ, ಕೊಹ್ಲಿನ ಮಸ್ತಾಗಿ ಡಕ್ಔಟ್ ಮಾಡಿದ್ರಿ. ಮತ್ತೆ ನಾವೇನ್ ನಿಮ್ ತರ ಅಂಕಲ್ಗಳು ಅನ್ಕೊಂಡಿದೀರಾ? ಮಾಡೋ, ಅವ್ರಿಗೆ ಫೋನ್ ಮಾಡಲ್ಲ, ಫುಲ್ ಉಳ್ಸಾಕ್ಬಿಡ್ತೀನಿ ಇವತ್ತು. ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ. ಹಲೋ ಏನ್ರೋ ಮ್ಯಾಚ್ ಗೆದ್ದು ಟೇಬಲ್ ಟಾಪ್ ಹೋಗ್ಬಿಡೋಣ ಅನ್ಕೊಂಡಿದ್ರಾ? ಗೊತ್ತಾಯ್ತಲ್ವಾ ಟೇಬಲ್ ಟಾಪ್ ಅಲ್ಲಿ ಜಾಗ ಯಾರ್ದು ಅಂತ ಅಂದ್ಬಿಟ್ಟು. ಬರೀ ಟೇಬಲ್ ಟಾಪ್ ಅಲ್ಲಿ ಜಾಗ ನಿಮ್ದೇ ಇರ್ಬೋದು, ಆದ್ರೆ ಈ ಸರಿ ಕಪ್ಪು ನಮ್ದು. ಏನ ನಿಮ್ ಬಾಸ್ ಹಂಗ್ ಔಟ್ ಆಗೋದ್ರು? ನಮ್ ಬಾಸು ಜಸ್ಟ್ ಮ್ಯಾಚ್ ಅಲ್ಲಿ ಔಟ್ ಆದ್ರು, ಆದ್ರೆ ನಿಮ್ ಬಾಸು ಟೀಮ್ ಇಂದಾನೆ ಔಟ್ ಹೋಗೋರಲ್ಲೋ. ಮಚ್ಚ ನನ್ ಕೂದ್ಲೆಲ್ಲ ಉದ್ರೋಗ್ತಾ ನಾ ಮಾಡೋದು. ಅಂಕಲ್ಗಳಿಗೆಲ್ಲ ಹಂಗೇನೋ. ಅದಕ್ಕೊಂದೊಳ್ಳೆ ಏರ್ ಸಿರಮ್ ಯೂಸ್ ಮಾಡೋ ಸರೋಗುತ್ತೆ. ನಿಮ್ಗೂ ಕೂಡ ಒಂದೊಳ್ಳೆ ಏರ್ ಸಿರಮ್ ಬೇಕಾದ್ರೆ ಕಮೆಂಟ್ ಅಲ್ಲಿ RCB ಅಂತ ಕಮೆಂಟ್ ಮಾಡಿ, ನಾನೇ ನಿಮ್ಗೆ ಡೈರೆಕ್ಟ್ ಆಗಿ ಗೇಮ್ ಮಾಡ್ತೀನಿ. ಏನ್ ಮರಿ ನಿನ್ನೆ ಇದಕ್ಕಿದ್ದ ಮಳೆ ಬಂದಿದ್ರೆ ಚೆನ್ನಾಗಿತ್ತು ಅನ್ಕೊಂಡಿದ್ದ. ಅನ್ಕೊಂಡಿದ್ದೆ, ಆದ್ರೆ ಮ್ಯಾಚ್ ಅಲ್ಲ ಅವ್ರ ಅಮ್ಮನ್ ಮಳೆ ಬಂದಿ ಅಂಕಲ್ ಮಕ್ಕಳೆಲ್ಲ ಕೊಚ್ಕೊಂಡು ಹೋಗ್ಬಿಡಿ ಅನ್ಕೊಂಡಿದ್ದೆ. ನಿಮ್ ಬಾಸ್ ತಿರಿ ಹಂಗ್ ಡಕ್ಔಟ್ ಆಗ್ಬಿಟ್ರು. ನಮ್ ಬಾಸ್ ಅಟ್ಲೀಸ್ಟ್ ಮ್ಯಾಚ್ ಬಂದು ಔಟ್ ಆಡ್ತವ್ರೆ, ನಿಮ್ ಬಾಸ್ ಪ್ರಾಕ್ಟೀಸ್ ಮಾಡ್ತವ್ರಲ್ಲ ಯಾವ ಮ್ಯಾಚ್ಗೆ? ಹೌದ್ ನನ್ಗೂ ಗೊತ್ತಿಲ್ವಲ್ಲ ಯಾವ ಮ್ಯಾಚ್ಗೆ. ನಿಮ್ ರಮಾರೇಶ್ ಇವಾಗೆಲ್ಲ ಹೊಡಿಯೋದೇ ಇಲ್ಲ. ನಿಮ್ ಟೀಮ್ ಅವ್ರನ್ನ ಪ್ಲೇಗ್ ಲೆವೆಲ್ ಇಂದ ತೆಗಿಯಲ್ಲ. ಅವ್ನು ಈ ಸೀಸನ್ ಚೆನ್ನಾಗ್ ಆಡಲ್ಲ. ತೆಗಿಯಲ್ಲ, ಏನಕ್ಕೆ ತೆಗಿಬೇಕೋ? ಲಾಸ್ಟ್ ಟೈಮ್ ನಿಮ್ಗೆ ಉಚ್ಚನಾಗಿ ಹೊಡೆದಂಗ್ ಕನ್ಸೆಲ್ಲ ಬಂದಿದ್ ಗ್ಯಾಪ್ ನ ಇತ್ತಾನೆ. ಅದೆಲ್ಲ ಒಂದ್ ಕೆಟ್ಟ ಕನ್ಸ್ ಅಂತ ಮರ್ಸ್ಬಿಟ್ಟಿದೀವಿ, ಅದೆಲ್ಲ ಗ್ಯಾಪ್ ನಿನ್ ಮತ್ತೆ. ಕ್ಯಾ ಹಾಲ್ ಪಾಜಿ ಬಲ್ಲೆ ಬಲ್ಲೆ. ನಿಮ್ಮ ಅವ್ವಂತು ಯಾಕೆ ಮರಿ ಏನಾಯ್ತು? ನಿಮ್ ಹೆಸರು ಪಂಜಾಬ್ ಕಿಂಗ್ಸ್ ಅಲ್ಲ, ತೂತ್ ಕಿಂಗ್ಸ್ ಅಂತ ಇಟ್ಕೊಂಡ್ಬಿಟ್ರಿ ನೀವು. ನಮ್ ಮನೆ ಹತ್ರ ಒಬ್ಬ ಚಿಕ್ಕ ಹುಡುಗ ಮೇಗಡೆಯಿಂದ ಒಂದ್ ಸೈಕಲ್ ಹೆಸರು ಅವನೇ ಕ್ಯಾಚ್ ಹಿಡಿತವನೆ. ನೀವು 5 ಕ್ಯಾಚ್ ಬಿಡ್ತಾ ಇದೀರ ಒಂದ್ ಮ್ಯಾಚ್ ಅಲ್ಲಿ. ಯಾರ ಕಣ್ಣಾಕ್ಬಿಟ್ಟವ್ರೆ ಕಂಟಿನ್ಯೂಸ್ ಆಗಿ ಸೋಲ್ತಾ ಇದೀವಿ. ಕಣ್ಣೆಲ್ಲ ನಿಮ್ ಕಾಲ್ ಮೇಲೆ ನೀವೇ ಕಲ್ಲ ಹಾಕೊಂಡಿರ ಚಪ್ರಿಗಳ. ಅದ್ ಯಾವ್ದೋ ಒಂದ್ ತುಕಾಲಿ ಟ್ವೀಟ್ ಮಾಡುದ್ರಿ, ಅವಾಗಿಂದ ಸರಿ ಹೊಡ್ಸ್ಕೊಂತಿದೀರ ಎಲ್ಲಾ ಮ್ಯಾಚ್. ನಾನ್ ಏನೋ ಕನ್ಸ್ಕತ್ಕೊಂಡಿದ್ದೆ ಇವತ್ತು ಪಂಜಾಬ್ ಗೆಲ್ತಾರೆ, ನಾವು ಟಾಪ್ 4 ಹೋಗೋ ಆರಾಮಾಗಿ ಆಟ ಆಡೋಣ. ಆದ್ರೆ ನೀವು ಇಲ್ಲ, ನೀವು SRH ನ ಕಳಿಸ್ಬೇಕು, RCB ಟಾಪ್ 1 2 ಕಳಿಸ್ಬೇಕು. ಕಳ್ಸ್ರಿ, ನೆಕ್ಸ್ಟ್ ನಿಮ್ಗೆ ಇಡ ಹೊಡಿತಾರ ಅವರು. ಮೊದ್ಲೇ ಟ್ವೀಟ್ ಬೇರೆ ಮಾಡಿದೀರಾ, ಬಕ್ಸಿ ಹೊಡಿತಾರೆ. ನಮ್ದವ್ರ ನಾವ್ ಹೆಂಗ ನೋಡ್ಕೊಂತೀವಿ, ನೀವ್ ನೋಡ್ಕೊಳ್ರ. ನೀವ್ ಫಸ್ಟ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ ಬಿಡ್ರಲ್ಲಿ. ಶಿಷ್ಯ ಇವಾಗ ನನ್ ಬುಡಕ್ಕೆ ಬತ್ತವನಲ್ಲ, ಬ್ಯಾಕ್ ಅಲ್ಲಿ ದಮ್ಮೇಲೆ ಸ್ವಂತ ಟ್ಯಾಲೆಂಟ್ ಇದೆ, ಎಲ್ಲಾ ಮ್ಯಾಚ್ ಗೆದ್ಬಿಟ್ಟು ಬರ್ರ ಮೇಲಕ್ಕೆ. ನಾವ್ ನೋಡ್ಕೊಂತೀವಿ. ಫಸ್ಟ್ ಕ್ಯಾಚ್ ಆಡ್ರಲ್ಲಿ, ಕ್ಯಾಚ್ ಪ್ರಾಕ್ಟೀಸ್ ಮಾಡ್ರ ಫಸ್ಟ್. ಅದಕ್ಕೆ ಕಾನ್ಸ್ಟೇಬಲ್ ಅಲ್ಲಿ ಸೆಕೆಂಡ್ ಇರೋದು ನಾವು. ಆಡ್ಕಡಿ ನಾವು ಬರ್ತೀವಿ. ಆಮೇಲೆ ತಲಾ ಫಾರ್ ರೀಸನ್ ಪೊಲೀಸ್ ಸ್ಟೇಷನ್. ನಿಮ್ ಹೆಸರು ಪಂಜಾಬ್ ಕಿಂಗ್ಸ್ ಅಲ್ಲ, ತೂತ್ ಕಿಂಗ್ಸ್ ಅಂತ ಇಟ್ಕೊಂಡ್ಬಿಟ್ರಿ ನೀವು. ನಮ್ ಮನೆ ಹತ್ರ ಒಬ್ಬ ಚಿಕ್ಕ ಹುಡುಗ ಮೇಗಡೆಯಿಂದ ಒಂದ್ ಸೈಕಲ್ ಹೆಸರು ಅವನೇ ಕ್ಯಾಚ್ ಹಿಡಿತವನೆ. ನೀವು 5 ಕ್ಯಾಚ್ ಬಿಡ್ತಾ ಇದೀರ ಒಂದ್ ಮ್ಯಾಚ್ ಅಲ್ಲಿ. ಯಾರ ಕಣ್ಣಾಕ್ಬಿಟ್ಟವ್ರೆ ಕಂಟಿನ್ಯೂಸ್ ಆಗಿ ಸೋಲ್ತಾ ಇದೀವಿ. ಕಣ್ಣೆಲ್ಲ ನಿಮ್ ಕಾಲ್ ಮೇಲೆ ನೀವೇ ಕಲ್ಲ ಹಾಕೊಂಡಿರ ಚಪ್ರಿಗಳ. ಅದ್ ಯಾವ್ದೋ ಒಂದ್ ತುಕಾಲಿ ಟ್ವೀಟ್ ಮಾಡುದ್ರಿ, ಅವಾಗಿಂದ ಸರಿ ಹೊಡ್ಸ್ಕೊಂತಿದೀರ ಎಲ್ಲಾ ಮ್ಯಾಚ್.
ನಾನ್ ಏನೋ ಕನ್ಸ್ ಕಟ್ಕೊಂಡಿದ್ದೆ ಇವತ್ತು ಪಂಜಾಬ್ ಗೆಲ್ತಾರೆ, ನಾವು ಟಾಪ್ 4 ಹೋಗೋ ಆರಾಮಾಗಿ ಆಟ ಆಡ್ಕೊಳ್ಳೋಣ. ಆದ್ರೆ ನೀವು ಇಲ್ಲ, ನೀವು SRH ನ ಕಳಿಸ್ಬೇಕು, RCB ಟಾಪ್ 1 2 ಕಳಿಸ್ಬೇಕು. ಕಳ್ಸ್ರಿ, ನೆಕ್ಸ್ಟ್ ನಿಮ್ಗೆ ಇಡ ಹೊಡಿತಾರ ಅವರು. ಮೊದ್ಲೇ ಟ್ವೀಟ್ ಬೇರೆ ಮಾಡಿದ್ದೀರಾ, ಬಕ್ಸಿ ಹೊಡಿತಾರೆ. ನಮ್ದವ್ರ ನಾವ್ ಹೆಂಗ ನೋಡ್ಕೊಂತೀವಿ, ನೀವ್ ನೋಡ್ಕೊಳ್ರ. ನೀವ್ ಫಸ್ಟ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ ಬಿಡ್ರಲ್ಲಿ. ಶಿಷ್ಯ ಇವಾಗ ನನ್ ಬುಡಕ್ಕೆ ಬತ್ತವನಲ್ಲ, ಬ್ಯಾಕ್ ಅಲ್ಲಿ ದಮ್ಮೇಲೆ ಸ್ವಂತ ಟ್ಯಾಲೆಂಟ್ ಇದೆ, ಎಲ್ಲಾ ಮ್ಯಾಚ್ ಗೆದ್ಬಿಟ್ಟು ಬರ್ರ ಮೇಲಕ್ಕೆ. ನಾವ್ ನೋಡ್ಕೊಂತೀವಿ. ಫಸ್ಟ್ ಕ್ಯಾಚ್ ಆಡ್ರಲ್ಲಿ, ಕ್ಯಾಚ್ ಪ್ರಾಕ್ಟೀಸ್ ಮಾಡ್ರ ಫಸ್ಟ್. ಅದಕ್ಕೆ ಪಾಯಿಂಟ್ ಟೇಬಲ್ ಅಲ್ಲಿ ಸೆಕೆಂಡ್ ಇರೋದ್ ನಾವು. ಆಡ್ಕಡಿ ನಾವು ಬರ್ತೀವಿ. ಆಮೇಲೆ ತಲಾ ಫಾರ್ ರೀಸನ್ ಪೊಲೀಸ್ ಸ್ಟೇಷನ್. ಏನ್ ಮರಿ, ನಿನ್ನೆ ಇದಕ್ಕಿದ್ದ ಮಳೆ ಬಂದಿದ್ರೆ ಚೆನ್ನಾಗಿತ್ತು ಅನ್ಕೊಂಡಿದ್ದ. ಅನ್ಕೊಂಡಿದ್ದೆ, ಆದ್ರೆ ಮ್ಯಾಚ್ ಅಲ್ಲ ಅವ್ರ ಅಮ್ಮನ್ ಮಳೆ ಬಂದಿ ಅಂಕಲ್ ಮಕ್ಕಳೆಲ್ಲ ಕೊಚ್ಕೊಂಡು ಹೋಗ್ಬಿಡಿ ಅನ್ಕೊಂಡಿದ್ದೆ. ನಿಮ್ ಬಾಸ್ ತಿರಿ ಹಂಗ್ ಡಕ್ಔಟ್ ಆಗ್ಬಿಟ್ರು. ನಮ್ ಬಾಸ್ ಅಟ್ಲೀಸ್ಟ್ ಮ್ಯಾಚ್ ಬಂದ್ ಔಟ್ ಆಡ್ತವ್ರೆ, ನಿಮ್ ಬಾಸ್ ಪ್ರಾಕ್ಟೀಸ್ ಮಾಡ್ತವ್ರಲ್ಲ ಯಾವ ಮ್ಯಾಚ್ಗೆ. ಹೌದ್, ನನ್ಗೂ ಗೊತ್ತಿಲ್ವಲ್ಲ ಯಾವ ಮ್ಯಾಚ್ಗೆ. ನಾವ್ ಲಾಸ್ಟ್ 2 ಮ್ಯಾಚ್ ಗೆದ್ದೀವಿ, ನೀವು ಲಾಸ್ಟ್ 2 ಮ್ಯಾಚ್ ಸೋತಿದ್ದೀರಾ. ಏನ್ ಕಿತ್ತಾಕೊಂಡ್ಬಿಟ್ರಿ? ಪಾಯಿಂಟ್ ಟೇಬಲ್ ಅಲ್ಲಿ 6 ಇಂದ 7 ಹೋಗ್ತೀರಾ, 7 ಇಂದ 6 ಬರ್ತೀರಾ. ಪಾಯಿಂಟ್ ಟೇಬಲ್ 6ನೇ ಸ್ಥಾನದಲ್ಲಿ ಇದೀರಾ ನೀವು, ನಾವು 3ನೇ ಸ್ಥಾನದಲ್ಲಿ ಇದೀವಿ. ನಮಗೂ ನಿಮ್ಗೂ 3 ಡಿಫ್ರೆನ್ಸ್. ಆಕ್ಚುಲಿ ನಾವು ನಿಮ್ನ ಹತ್ರ ಬಿಟ್ಕೊಂಡಿರೋದೇ ಹೆಚ್ಚು, ನಾವು ನಿಮ್ ಜೊತೆ ಮಾತಾಡ್ತಿರೋದೇ ಹೆಚ್ಚು. ಏನೋ ನಿಮ್ ಬ್ರಹ್ಮಾರ ಶಫಾಡ್ ಇವಾಗೆಲ್ಲ ಹೊಡಿಯೋದೇ ಇಲ್ಲ. ನಿಮ್ ಟೀಮ್ ಅವರನ್ನ ಪ್ಲೇ ಗ್ರೌಂಡ್ ಇಂದ ತೆಗಿಯಲ್ಲ. ಅವ್ನು ಈ ಸೀಸನ್ ಚೆನ್ನಾಗ್ ಆಡಲ್ಲ. ತೆಗಿಯಲ್ಲ, ಏನಕ್ಕೆ ತೆಗಿಬೇಕೋ. ಲಾಸ್ಟ್ ನಿಮ್ಗೆ ಹುಚ್ಚನಾಗಿ ಹೊಡೆದಂಗ್ ಕನ್ಸೆಲ್ಲ ಬಂದಿದ್ ಗ್ಯಾಪ್ನ ಇತ್ತಾನೆ. ಅದೆಲ್ಲ ಒಂದ್ ಕೆಟ್ಟ ಕನ್ಸಂತ ಮರ್ತ್ಬಿಟ್ಟಿದೀವಿ, ಅದೆಲ್ಲ ಗ್ಯಾಪ್ ನೀನ್ ಮತ್ತೆ. ಅಷ್ಟ್ ಭಯ ಇರ್ಲಿ. ಆದ್ರೂ ನಿಮ್ ಟಾಪ್ ಆರ್ಡರ್ ಏನ್ ಅಷ್ಟು ಕಷ್ಟ ಅಪ್ಪ. ನಮ್ ಫಿಲ್ಸಾಲ್ಟ್ ಒಬ್ಬ ಹೆವಿ ಮಿಸ್ಸಿಂಗ್ ಕಣ. ಬರ್ಲಿ ತಾಳು, ಬಂದಿದ ತಕ್ಷಣ ನಿಮ್ ಉರಿತಿರೋ ಗಾಯ ಕುಪ್ಪಾಕ್ ಉರ್ದು ಬಿಡೋದೆ.